ಆರ್ಟಿಸಿ ಅಂದ್ರೆ ಪಾಣಿ ನಿಮ್ಮ ಜಮೀನಿನ ಕಂಪ್ಲೀಟ್ ಐಡೆಂಟಿಟಿ ಕಾರ್ಡ್ ಇದ್ದಂಗೆ. ಓನರ್ಶಿಪ್, ಟ್ಯಾಕ್ಸ್, ಕಲ್ಟಿವೇಶನ್ ಎಲ್ಲಾ ಇನ್ಫಾರ್ಮೇಶನ್ ಒಂದೇ ಡಾಕ್ಯುಮೆಂಟ್ ಅಲ್ಲಿ ಸಿಗುತ್ತೆ. ರೆಕಾರ್ಡ್ ಆಫ್ ರೈಟ್ಸ್ ಅಂದ್ರೆ ಆರ್ಟಿಸಿ. ಈ ಆರ್ಟಿಸಿ ನ ಫಾರಂ ನಂಬರ್ 16 ಅಂತಾನೂ ಕರೀತಾರೆ. ಇದೇ ತರ ಉಪಯುಕ್ತ ಮಾಹಿತಿಗೋಸ್ಕರ ದಯವಿಟ್ಟು ನಮ್ಮ ಪೇಜ್ ನ ಫಾಲೋ ಮಾಡಿ. ನಿಮ್ಮ ಯಾವುದೇ ತರಹದ ಜಮೀನು ಅಥವಾ ಮನೆಗಳನ್ನು ಸೇಲ್ ಮಾಡಬೇಕು ಅಂದ್ರೆ ಮೇಲೆ ಇರೋ ನಂಬರ್ಗೆ ಕಾಲ್ ಮಾಡಿ. ಇದರಲ್ಲಿ ಬೇಸಿಕ್ ಎಲ್ಲ ಇನ್ಫಾರ್ಮೇಶನ್ ಕೂಡ ಇರುತ್ತೆ. ತಾಲೂಕು, ಹೋಬಳಿ, ಗ್ರಾಮ ಎಲ್ಲ ಕೂಡ ಇರುತ್ತೆ. ಆರ್ಟಿಸಿಲಿ 1 ರಿಂದ 12ನೇ ಕಾಲಂ ವರೆಗೂ ಇರುತ್ತೆ. 1ನೇ ಕಾಲಂ ಅಲ್ಲಿ ನಿಮಗೆ ಜಮೀನಿನ ಸರ್ವೆ ನಂಬರ್ ಇರುತ್ತೆ, ಅಂದ್ರೆ ಜಮೀನು ಯಾವ ಸರ್ವೆ ನಂಬರ್ ಸೇರಿದೆ ಅಂತ. 2ನೇ ಕಾಲಂ ಅಲ್ಲಿ ಇಸಾ ಅಂದ್ರೆ ಆ ಸರ್ವೆ ನಂಬರ್ ನ ಇಸಾ ಎಷ್ಟು ಅಂತ ಮೆನ್ಷನ್ ಆಗಿರುತ್ತೆ. ಅಂದ್ರೆ ಒಂದೇ ಸರ್ವೆ ನಂಬರ್ ಅಲ್ಲಿ 3-4 ಜಾಗ ಇದ್ದಾಗ ಇಸಾ ಬೇಕಾಗುತ್ತೆ. 3ನೇ ಕಾಲಂ ಅಲ್ಲಿ ನಿಮಗೆ ಜಮೀನಿನ ವಿಸ್ತೀರ್ಣ ಗೊತ್ತಾಗುತ್ತೆ. ನೋಡಿ, ಇದರಲ್ಲಿ ನಿಮಗೆ 25 ಗುಂಟೆ ಇದೆ. ಇದರಲ್ಲಿ ಆ ಖರಾಬು ಮತ್ತೆ ಬಾ ಖರಾಬು ಅಂತ ಇರುತ್ತೆ. ಎರಡನ್ನೂ ಕಳೆದು ಟೋಟಲ್ ಎಷ್ಟು ಬರುತ್ತೆ ಅಂತ ಲಾಸ್ಟ್ ಗೆ ಮೆನ್ಷನ್ ಮಾಡಿರ್ತಾರೆ. ಇನ್ನ 4ನೇ ಕಾಲಂಗೆ ಬಂದ್ರೆ ಕಂದಾಯ. ಇದರಲ್ಲಿ 4 ತರದ ಕಂದಾಯ ಬರುತ್ತೆ. 5ನೇ ಕಾಲಂ ಅಲ್ಲಿ ನಿಮಗೆ ಮಣ್ಣಿನ ನಮೂನೆ, ಅಂದ್ರೆ ನಿಮ್ ಜಮೀನಿನ ಮಣ್ಣು ಯಾವುದು. ಕಪ್ಪು ಮಣ್ಣು ಆದ್ರೆ ಸ್ವಲ್ಪ ಟ್ಯಾಕ್ಸ್ ಜಾಸ್ತಿ ಇರುತ್ತೆ. ಕೆಂಪು ಮಣ್ಣು ಆದ್ರೆ ಮೀಡಿಯಂ ಟ್ಯಾಕ್ಸ್ ಇರುತ್ತೆ. ಹಾಗೂ ಮರಳು ಮಣ್ಣಿಗೆ ಆಲ್ಮೋಸ್ಟ್ ಟ್ಯಾಕ್ಸ್ ಇರಲ್ಲ. ಇನ್ನ 6ನೇ ಕಾಲಂ ಅಲ್ಲಿ ಪಟ್ಟ, ಅಂದ್ರೆ ಈ ಜಮೀನು ನಿಮಗೆ ಹೇಗೆ ಬಂತು ಅಂತ ಇದೆ. ಸಾಗು ಖುಷ್ಕಿ ಅಂತ ಇದೆ ಇದರಲ್ಲಿ, ಅಂದ್ರೆ ಇದು ಸಾಗುವಳಿ ಜಮೀನು ಅಂತ. ಇದರಲ್ಲಿ ನಿಮಗೆ ಪಟ್ಟ ಸರ್ಕಾರಿ ಅಂತಾನು ಬರುತ್ತೆ, ಹಾಗೂ ಪಟ್ಟ ಸ್ವಂತ ಅಂತಾನು ಬರುತ್ತೆ. ಇನ್ನ 7ನೇ ಕಾಲಂ ಅಲ್ಲಿ ನಿಮಗೆ ಮರಗಳ ಸಂಖ್ಯೆ, ಅಂದ್ರೆ ನಿಮ್ ಜಮೀನಲ್ಲಿ ಎಷ್ಟು ಮರ ಇದೆ ಅಂತ ತೋರಿಸುತ್ತೆ. ಇದರಲ್ಲಿ ಮರಗಳಿಲ್ಲ. ಇನ್ನ 8ನೇ ಕಾಲಂ ಅಲ್ಲಿ ನಿಮಗೆ ನಿಮ್ಮ ಜಮೀನಿನಲ್ಲಿ ನೀರಾವರಿ ಇದೆಯಾ ಇಲ್ವಾ ಅಂತ ಹೇಳುತ್ತೆ. ಇನ್ನ 9ನೇ ಕಾಲಂ ಅಲ್ಲಿ ಜಮೀನಿನ ಪ್ರೆಸೆಂಟ್ ಓನರ್ ಹೆಸರು ಹಾಗೂ ವಿಸ್ತೀರ್ಣ ಹಾಗೂ ಖಾತೆ ನಂಬರ್ ಮೆನ್ಷನ್ ಆಗಿರುತ್ತೆ. ಇನ್ನ ಕಾಲಂ ನಂಬರ್ 10 ಅಂದ್ರೆ ಹಳೆ ಓನರ್ ಇಂದ ಪ್ರೆಸೆಂಟ್ ಓನರ್ ಗೆ ಈ ಜಮೀನು ಹೇಗೆ ಬಂತು ಅಂತ ಹೇಳುತ್ತೆ. ಇದರಲ್ಲಿ ನಿಮಗೆ ಕ್ರಯ, ವಿಭಾಗ ಹಾಗೂ ದಾನ ಅಂತ ಇರುತ್ತೆ. ಈ ಜಮೀನು ಕ್ರಯ ಅಂತ ಇದೆ, ಅಂದ್ರೆ ಪ್ರೀವಿಯಸ್ ಓನರ್ ಪ್ರೆಸೆಂಟ್ ಓನರ್ ಗೆ ಜಮೀನ ಮಾರಿದ್ದಾರೆ. ಇನ್ನ 11ನೇ ಕಾಲಂ ಅಲ್ಲಿ ನಿಮಗೆ ಇತರ ಹಕ್ಕುಗಳು ಹಾಗೂ ಋಣಗಳು ಅಂತ ಇರುತ್ತೆ. ಋಣಗಳಲ್ಲಿ ನಿಮಗೆ MR ನಂಬರ್ ಅಂತ ಇರುತ್ತೆ. ಜಮೀನು ಏನಾದ್ರೂ ಪೋಡಿ ಆಗಿದ್ರೆ ಅಥವಾ ಜಮೀನ್ ಮೇಲೆ ಏನಾದ್ರೂ ಲೋನ್ ಇದ್ರೆ ಎಲ್ಲ ಗೊತ್ತಾಗುತ್ತೆ. ಇನ್ನ ಕಾಲಂ ನಂಬರ್ 12 ಇದರಲ್ಲಿ ಸಾಗುವಳಿ ಅಂತ ಇದೆ, ಅಂದ್ರೆ ಕಲ್ಟಿವೇಶನ್ ಅಂತ. ಇದು ಹಿಂದಿನ ಕಾಲದಲ್ಲಿ ಮುಖ್ಯವಾಗಿತ್ತು. ಯಾಕೆ ಅಂದ್ರೆ ಓನರ್ ಗಳೇ ಬೇರೆ ಇರ್ತಿದ್ರು ಹಾಗೂ ವ್ಯವಸಾಯ ಮಾಡೋರೇ ಬೇರೆ ಇರ್ತಿದ್ರು. ಇವಾಗಿನ ಕಾಲದಲ್ಲಿ ಅಷ್ಟೇನು ಮುಖ್ಯ ಪಾತ್ರ ವಹಿಸಲ್ಲ. ಇದರಲ್ಲಿ ಓನರ್ ಹೆಸರು ಹಾಗೂ ಅವ್ರ ತಂದೆ ಹೆಸರು ಇರುತ್ತೆ, ಹಾಗೂ ಜಮೀನಲ್ಲಿ ಯಾವ ಬೆಳೆ ಹಾಕವ್ರೆ ಅಂತಾನು ಗೊತ್ತಾಗುತ್ತೆ.